ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಟಕ ರಾಶಿಯ 2025ನೇ ವರ್ಷದ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಈ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಕಟಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕಟಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ಚರ್ಚಿಸೋಣ. ಅದಕ್ಕೂ ಮುನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ನಿಮಗೆ ತಲುಪುತ್ತೆ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ, ಈ ರಾಶಿಯವರಿಗೆ ಕುಜ ನಿಮ್ಮ ರಾಶಿಗೆ ಬರೋದ್ರಿಂದ ಅದ್ಭುತವಾಗಿರುತ್ತೆ. ಈ ತಿಂಗಳು ನಿಮಗೆ 70% ಲಾಭದಾಯಕವಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಎಲ್ಲ ರೀತಿಯಿಂದಲೂ ಕೂಡ ಸಾಕಷ್ಟು ಗ್ರಹಗಳು ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಲಾಭ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಅದ್ಭುತವಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಜೊತೆಗೆ ಕುಜ ನಿಮ್ಮ ರಾಶಿಗೆ ಬರೋದ್ರ ಜೊತೆಗೆ ಗುರು ಗ್ರಹ ಕೂಡ ಏಪ್ರಿಲ್ 13ರಂದು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಿರ್ತಾರೆ. ಹಾಗಾಗಿ ಗುರುಬಲ ಕೂಡ ಈ ರಾಶಿಯವರಿಗೆ ಈ ಸಮಯದಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನು ಖಂಡಿತವಾಗಿಯೂ ಪಡ್ಕೊಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಬಲ ಅನ್ನೋದು ಚೆನ್ನಾಗಿತ್ತು ಅಂತ ಅಂದರೆ ಖಂಡಿತವಾಗಿಯೂ ಅವ್ರ ಜೀವನದಲ್ಲಿ ಹಣಕಾಸಿಗೆ ತೊಂದರೆ ಆಗಲ್ಲ, ಹಾಗೆಯೇ ವಾಹನ ಚಲಿಸಬೇಕಾದ್ರೆ ತೊಂದರೆ ಆಗಲ್ಲ. ಈ ರೀತಿಯಾಗಿ ಸಾಕಷ್ಟು ರೀತಿಯ ಅನುಕೂಲ ಅನ್ನೋದು ಈ ಗುರುಬಲದಿಂದ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಅನುಕೂಲವನ್ನು ತಂದುಕೊಡುವಂತಹ ಗ್ರಹಗಳು ಈ ತಿಂಗಳಲ್ಲಿ ಯಾವ್ಯಾವುದು ಅಂತ ನೋಡೋದಾದರೆ, ಶುಕ್ರ ಗ್ರಹ, ಬುಧ ಗ್ರಹ, ಗುರು ಗ್ರಹ, ಕೇತು ಗ್ರಹ. ಇಷ್ಟೂ ಗ್ರಹಗಳು ಕೂಡ ಈ ಸಲ ಕಟಕ ರಾಶಿಯವರಿಗೆ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದ್ದೇ ಆಗುತ್ತೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ ಅನ್ನೋದು ನೆಲೆಸುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಕಲಹಗಳು ಇದ್ದರೆ, ಸಮಸ್ಯೆಗಳು ಬರ್ತಿದ್ರೆ ಅವೆಲ್ಲವೂ ಕೂಡ ಈ ತಿಂಗಳಲ್ಲಿ ಕಳೆದು ಹೋಗುತ್ತೆ. ಇನ್ನು ಕೇತುವಿನಿಂದ ಪ್ರಯತ್ನ ಪಟ್ಟರೆ ಯಶಸ್ಸು ಅನ್ನೋದನ್ನು ಪಡ್ಕೊಳ್ತೀರಾ. ಕೇತು ಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ನೀವು ಎಷ್ಟು ಎಫರ್ಟ್ ಹಾಕ್ತೀರೋ ಅಷ್ಟು ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ತೀರಾ. ನೀವು ಎಫರ್ಟೇ ಆಗ್ತೆ ನನ್ನ ಜೀವನದಲ್ಲಿ, ನನ್ನ ರಾಶಿಯಲ್ಲಿ ಎಲ್ಲ ರಾಶಿಗಳು ಕೂಡ ಚೆನ್ನಾಗಿದೆ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡ್ರೆ ಆಗುತ್ತಾ? ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ನೀವು ಎತ್ತರದ ಮಟ್ಟಕ್ಕೆ ಹೋಗ್ತೀರಾ, ಯಶಸ್ಸು ಅನ್ನೋದನ್ನು ಪಡ್ಕೊಳ್ತೀರಾ. ನೀವು ಊಹೆನೇ ಮಾಡಿರಲ್ಲ ಆ ರೀತಿಯಾಗಿ ಹೊಸ ಮಾರ್ಗಗಳನ್ನು ನೀವು ಸೃಷ್ಟಿ ಮಾಡ್ಕೋತೀರಾ. ಇನ್ನು ಲಾಭಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಭೂಮಿ ವ್ಯವಹಾರದಲ್ಲಿ ಲಾಭವಾಗುತ್ತೆ. ಇನ್ನು ಲಾಭ ಸ್ಥಾನದಲ್ಲಿ, ಒಳ್ಳೆಯ ಸ್ಥಾನದಲ್ಲಿ, ಹಣಕಾಸಿನ ಸ್ಥಾನದಲ್ಲಿ ಗುರುಗ್ರಹ ಕೂಡ ಇದ್ದಾರೆ. ಹಾಗಾಗಿ ನೀವೇನಾದರೂ ಭೂಮಿ ವ್ಯವಹಾರ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ನೀವೇನಾದರೂ ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಸೈಟನ್ನು ಖರೀದಿ ಮಾಡ್ತೀರಾ, ಖಂಡಿತವಾಗಿಯೂ ಕೂಡ ಖರೀದಿ ಮಾಡೇ ಮಾಡ್ತೀರಾ. ಇಲ್ಲ ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರು ಕೂಡ ಈ ಕಟಕ ರಾಶಿಯವರಿಗೆ ಬಹಳಾನೇ ಒಳ್ಳೆಯದಾಗುತ್ತೆ. ಯಾವ ರೀತಿ ಒಳ್ಳೆಯದಾಗುತ್ತೆ ಅಂದರೆ ಸಡನ್ನಾಗಿ ನೀವು ಯೋಚನೆನೂ ಮಾಡಿರಲ್ಲ, ಆ ರೀತಿಯಾಗಿ ಒಳ್ಳೆಯದು ಅನ್ನೋದನ್ನು ಪಡ್ಕೊಳ್ತಾರೆ. ಜೊತೆಗೆ ನೀವೇನಾದರೂ ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ರು ತಗೋತೀರಾ, ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖರೀದಿ ಮಾಡ್ತೀರಾ. ಒಟ್ಟಾರೆಯಾಗಿ ಈ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಬುಧ ಗ್ರಹ ಇರೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಈ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಬುಧ ಗ್ರಹ ಇರೋದ್ರಿಂದ ಬುದ್ಧಿಲಿ ಲಾಭ ಹೆಚ್ಚಾಗುತ್ತೆ. ನಿಮ್ಮ ಜ್ಞಾನ ಅನ್ನೋದನ್ನು ಹೆಚ್ಚಿಸ್ಕೋತೀರಾ. ಈ ರೀತಿಯಾಗಿ ನಿಮ್ಮ ಜ್ಞಾನನ ನೀವು ಜಾಸ್ತಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಬುದ್ಧಿ ಅನ್ನೋದು ಹೆಚ್ಚಾಗಿ ಧೈರ್ಯ ಅನ್ನೋದು ಕೂಡ ಬರುತ್ತೆ. ಎಲ್ಲ ಕೆಲಸದಲ್ಲೂ ಅನುಕೂಲಕರವಾದಂತಹ ವಾತಾವರಣ ಅನ್ನೋದನ್ನು ಕಾಣ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಬರಲ್ಲ. ಇಷ್ಟು ದಿನ ಅನುಭವಿಸಿರೋದು ಸಾಕು ಕಟಕ ರಾಶಿಯವರು, ಇನ್ಮುಂದೆ ಹಾಗಾಗಲ್ಲ.
ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಒಳ್ಳೆಯದಾಗುತ್ತೆ, ಜ್ಞಾನ ಹೆಚ್ಚಾಗುತ್ತೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದಿದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲೂ ಕೂಡ ಒಳ್ಳೆಯ ಅಂಕ ಅನ್ನೋದನ್ನು ಪಡ್ಕೊಳ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕಡಿಮೆ ಆಗುತ್ತೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ತೊಂದರೆಗಳು ಬರ್ತಿದ್ರೆ, ಯಾರಿಗಾದರೂ ಸಾಲ ಕೊಟ್ಬಿಟ್ಟು ನೀವು ಇಸ್ಕೊಳ್ದೇನೆ ಒದ್ದಾಡ್ತಿದ್ರೆ, ಇಲ್ಲ ಅಂದರೆ ನೀವೇ ಯಾರಿಗಾದರೂ ಸಾಲ ತೀರಿಸ್ಬೇಕು ಅಂತ ಕೂಡ ಒದ್ದಾಡ್ತಿದ್ರೆ, ಇದು ಪರ್ಫೆಕ್ಟ್ ಟೈಮ್. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ನೀವು ಆ ಸಾಲಗಳನ್ನ ತೀರಿಸಬಹುದು. ಇನ್ನು ಬಂಗಾರ ಕೊಳ್ಳುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಈ ಸಮಯದಲ್ಲಿ ಇದೆ. ನೀವೇನಾದರೂ ಬಂಗಾರನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರು ಕೂಡ ಖಂಡಿತವಾಗಿಯೂ ಈ ತಿಂಗಳಲ್ಲಿ ಒಂದು ಸಣ್ಣ ಪುಟ್ಟ ಬಂಗಾರನಾದರೂ ಖರೀದಿ ಮಾಡೇ ಮಾಡ್ತೀರಾ. ಒಟ್ಟಾರೆಯಾಗಿ ಓವರಾಲ್ ಹೇಳ್ಬೇಕಂದ್ರೆ ಈ ರಾಶಿಯವರಿಗೆ 70% ಅದ್ಭುತವಾಗಿರುತ್ತೆ. 70% ಅಂದರೆ ಅಂಥ ಕೀಳ್ಮಟ್ಟದ ಪರ್ಸೆಂಟೇಜ್ ಅನ್ನಲ್ಲ, ಅದ್ಭುತವಾಗೇ ಇದೆ. ಇನ್ನು ಶುಭ ಫಲಗಳ ಬಗ್ಗೆ ಚರ್ಚಿಸಿದ್ದಾಯಿತು. ಆ ಶುಭ ಫಲಗಳ ಬಗ್ಗೆ ನೋಡೋದಾದರೆ, ಕುಜನಿಂದ ಈ ರಾಶಿಯವರಿಗೆ ಸಡನ್ನಾಗಿ ಕೋಪ ಅನ್ನೋದು ಬರುತ್ತೆ. ತಾಳ್ಮೆಯಿಂದ ಇರಬೇಕಾಗುತ್ತೆ. ಕುಜಗ್ರಹ ನಮ್ಮ ಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ಸಡನ್ನಾಗಿ ಕೋಪ ಅನ್ನೋದನ್ನು ಬರುತ್ತೆ. ಹಾಗಾಗಿ ತಾಳ್ಮೆಯಿಂದ ನೀವು ವರ್ತಿಸಬೇಕಾಗತ್ತೆ. ಇನ್ನು ಮಾನಸಿಕವಾಗಿ ಕಿರಿಕಿರಿಯ ವಾತಾವರಣ ಅನ್ನೋದು ಕೂಡ ಇರುತ್ತೆ. ಈ ರಾಶಿಯವರಿಗೆ ತುಂಬಾ ಚಿತ್ರ ಹಿಂಸೆ ಅನ್ನೋದನ್ನು ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ. ಹಾಗಾಗಿ ನೀವು ಆರಾಮಾಗಿ ಇರೋದು ಒಳ್ಳೆಯದು. ರಾಹು ಅನುಕೂಲಕರವಾಗಿರೋದ್ರಿಂದ ತುಂಬಾ ಹುಷಾರಾಗಿರಬೇಕು. ರಾಹು ಕೂಡ ಅನಾನುಕೂಲವಾಗಿರೋದ್ರಿಂದ ನೀವು ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆಯೇ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿದ್ದರೆ ನೆಮ್ಮದಿಯಾಗಿರಬಹುದು. ತಂದೆ ತಾಯಿನೇ ಆರೋಗ್ಯವಾಗಿಲ್ಲ ಅಂದರೆ ನೀವು ಅದರಲ್ಲಿ ಹಣಕಾಸನ್ನು ಖರ್ಚು ಮಾಡಬೇಕಾಗುತ್ತೆ, ನೆಮ್ಮದಿನ ಕಳ್ಕೋಬೇಕಾಗತ್ತೆ, ಮಾನಸಿಕ ಒತ್ತಡ ಅನ್ನೋದನ್ನು ಹೆಚ್ಚಾಗಿ ಪಡ್ಕೋಬೇಕಾಗತ್ತೆ. ಇನ್ನು ಸಂಬಂಧವಿಲ್ಲದ ವಿಷಯಕ್ಕೆ ಮೂಗನ್ನು ತೋರಿಸ್ಬಾರ್ದು. ಈಗ ಯಾರೋ ಒಬ್ಬರು ಏನೋ ಒಂದು ಮಾಡ್ತಿದ್ದಾರೆ, ಅದರಿಂದ ಅಂದರೆ ನೀವು ಸೈಲೆಂಟಾಗಿ ನಿಮ್ಮ ಪಾಡಿಗೆ ನೀವಿರಿ. ಅವ್ರಿಗೆ ಸಮಸ್ಯೆ ಆಯಿತು ಅಂತ ನೀವೇನಾದರೂ ನುಗ್ಗಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಅದು ಸಮಸ್ಯೆ ತಿರುಗೇಟಾಗುತ್ತೆ. ಅದಕ್ಕೆ ಹೇಳ್ತಾರೆ, ಮೂರನೆಯವರ ಸಹವಾಸ ಮಾಡಬಾರ್ದಂತೆ, ಮೂರನೆಯವರ ವಿಷಯಕ್ಕೆ ತಲೆ ಹಾಕಬಾರ್ದಂತೆ. ನನ್ನದು ನಿನ್ನದೇನಿತ್ತ ಮಾತಾಡು, ಇನ್ನೊಬ್ಬರ ವಿಷಯಕ್ಕೆ ಏನಕ್ಕೆ ಹೋಗಬೇಕು, ಇನ್ನೊಬ್ಬರ ಬಗ್ಗೆ ಏನಕ್ಕೆ ಮಾತಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಈ ರಾಶಿಯವರು. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆ ಅನ್ನೋದನ್ನು ಪಡ್ಕೊಳ್ತಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಬಹಳನೇ ತೊಂದರೆ ಅನ್ನೋದನ್ನು ಎದುರಿಸಬೇಕಾಗುತ್ತೆ ಈ ರಾಶಿಯವರು. ಅಂದರೆ ಕೋರ್ಟು ಕಚೇರಿ ವಿಷಯದಲ್ಲಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅದರಲ್ಲೂ ಕೂಡ ನೀವು ತೊಂದರೆ ಸಮಸ್ಯೆನ ಎದುರಿಸ್ತೀರಾ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡಿದ್ದಾಯಿತು. ಇನ್ನು ಅಶುಭ ಫಲಗಳ ಬಗ್ಗೆನೂ ಹೇಳಿದ್ದಾಯಿತು. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಬೇಕಾಗುತ್ತೆ ಈ ಕಟಕ ರಾಶಿಯವರು. ಹಾಗೆಯೇ ರಾಹುವಿನ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನು ಏಪ್ರಿಲ್ 2ನೇ ತಾರೀಕು ಲಕ್ಷ್ಮೀ ಪಂಚಮಿ ಇರೋದ್ರಿಂದ ಲಕ್ಷ್ಮೀ ಸಹಸ್ರನಾಮನ ಪಠನೆ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ಮತ್ತಷ್ಟು ಲಾಭದಾಯಕವಾದಂತಹ ದಿನಗಳನ್ನ ನೀವು ಕಾಣಬಹುದಾಗಿದೆ. ನೋಡಿದ್ರಲ್ಲ ಕಟಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿತ್ತು ಅಂತ. ನಿಮ್ಮದು ಕೂಡ ಕಟಕ ರಾಶಿಯವರಾಗಿದ್ದರೆ ದಯವಿಟ್ಟು ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಥ್ಯಾಂಕ್ ಯು.